ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ ನವರಾತ್ರಿಯ 9ನೇ ದಿನದ ಬೆಳಗಿನ ಶುಭ ವಂದನೆಗಳು. ಪ್ರತಿನಿತ್ಯದಂತೆ ಇಂದು ನಾವು ನವದುರ್ಗೆಯರ ಅವತಾರದಲ್ಲಿ ಇಂದು ಸಿದ್ಧಿದಾತ್ರಿ ಎಂಬ ಮಹಾದೇವಿ ಮಹಾತಾಯಿಯ ಬಗ್ಗೆ ತಿಳಿದುಕೊಳ್ಳೋಣ. ಇವಳು ಹಿಂದೂ ಮಾತೆ ಮಹಾದೇವಿಯ ನವದುರ್ಗ ಏನಿದ್ದಾವೆ, ನವದುರ್ಗ ಅಂದರೆ 9 ರೂಪಗಳು ಅಲ್ವಾ. ಸೊ 9 ರೂಪಗಳ ಅಂಶಗಳಲ್ಲಿ ಸಿದ್ಧಿದಾತ್ರಿ ಮಹಾದೇವಿ 9ನೇ ಮತ್ತು ಅಂತಿಮ ಒಂದು ರೂಪವಾಗಿದೆ ಮಾಸ್ಟರ್ಸ್. ಈಕೆಯ ಹೆಸರಿನ ಅರ್ಥವೇ ಈ ಕೆಳಗಿನಂತೆ ನಾವು ತಿಳಿದುಕೊಳ್ಳಬಹುದು. ಈ ಸಿದ್ಧಿದಾತ್ರಿ ಅಲೌಕಿಕ ಶಕ್ತಿಗಳ ದೇವತೆ ಅಂತಲೂ ಕರಿಬೋದು ನಾವು. ಹಾಗೆ ಸಿದ್ಧಿಗಳು ಸಹಿತ ಈ ಒಂದು ಸಿದ್ಧಿದಾತ್ರಿ ದೇವಿಯನ್ನು ನಾವು ಆರಾಧಿಸುವುದರಿಂದ, ಧ್ಯಾನಿಸುವುದರಿಂದ ನಾವು ಪಡೆಯಬಹುದು ಮಾಸ್ಟರ್ಸ್. ಈ ಮಹಾತಾಯಿ ಸಿದ್ಧಿದಾತ್ರಿ ದುರ್ಗೆಯ ಒಂದು 9ನೇ ರೂಪ ಅಂತ ಹೇಳ್ತಾರೆ. ಹಾಗೆ ಇವಳ ಆಯುಧ ನೋಡ್ರಿ, ಗದ, ಚಕ್ರ, ಶಂಖ, ಕಮಲ, ಇದರಲ್ಲಿ 8 ಸಿದ್ಧಿಗಳು ಲೀನವಾಗಿದ್ದಾವೆ. ನೀವು ಎಲ್ಲವನ್ನ ಅಬ್ಸರ್ವ್ ಮಾಡ್ರಿ. ಸೊ 8 ಶಕ್ತಿಗಳು ಈ ಒಂದು ಆಯುಧಗಳಲ್ಲಿ ಲೀನವಾಗಿದ್ದಾವೆ. ಈ ಮಹಾತಾಯಿಯ ಸಂಗಾತಿ ಯಾರಂದ್ರೆ ಶಿವ. ಎಲ್ಲ ಆ ಪಾರ್ವತಿ ದೇವಿಯ ವಿವಿಧ ರೂಪಗಳನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅಷ್ಟೇ. ಸಂಗಾತಿ ಮಾತ್ರ ಶಿವ ಇದ್ದಾರೆ. ವಾಹನ ಈ ದಿನ ಆ ಮಹಾತಾಯಿ, ಅವಳ ವಾಹನ ಕಮಲ ಆಗಿದೆ. ಆ ಕಮಲದಲ್ಲಿ ಕೂತ್ಕೊಂಡು ಮಹಾತಾಯಿ ನಮಗೆ ಆ ರೂಪವನ್ನು ತೋರಿಸಿದ್ದಾಳೆ. ಹಾಗೆ ಈ ಮಹಾತಾಯಿಯ ಬಗ್ಗೆ ಅಂದರೆ ಸಿದ್ಧಿದಾತ್ರೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಆ್ಯಕ್ಚುಲಿ ಈ ಸಿದ್ಧಿ ಅಂದ್ರೇನು? ವಶಪಡಿಸಿಕೊಳ್ಳುವುದು ಅಲ್ವಾ, ನಮ್ಮದಾಗಿಸಿಕೊಳ್ಳುವುದು. ಅಂತಹ ಒಂದು ಸಿದ್ಧಿದಾತ್ರೆ ಅಂದರೆ ಇವಳನ್ನು ಆ ಸಿದ್ಧಿದಾತ್ರೆ ಅಂದರೆ ಆ ಸಿದ್ಧಿಗಳು ಅಂದರೆ ಯಾವ ಸಿದ್ಧಿಗಳು ಎಷ್ಟಿರ್ತವೆ ಅಂದರೆ, ಸಿದ್ಧಿಗಳು ಅಂದರೆ ಅಷ್ಟಸಿದ್ಧಿಗಳು ಅಂತ ನಾವು ಕೇಳಿದ್ದೀವಿ. ಅಷ್ಟಸಿದ್ಧಿಗಳು ಅಂದರೆ ಯಾವ ಅಷ್ಟಸಿದ್ಧಿಗಳು? ಆ ಅಷ್ಟಸಿದ್ಧಿಗಳು ಅಣಿಮ, ಲಘಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಕಾಮ್ಯ, ಈಶತ್ವ ಮತ್ತು ವಶಿತ್ವ. ಇವು ಅಷ್ಟಸಿದ್ಧಿಗಳು ಮಾಸ್ಟರ್ಸ್. ನೋಡ್ರಿ, ಇಷ್ಟೊಂದು ಅದ್ಭುತವಾದ ಈ ಅಷ್ಟಸಿದ್ಧಿಗಳನ್ನು ನಾವು ಕೇವಲ ಒಂದೇ ದಿನದಲ್ಲಿ ಪ್ರಾರಂಭ ಮಾಡ್ಬೋದು. ಅಂದರೆ ಆ ಒಂದು ಶಕ್ತಿಯನ್ನು ಪಡೆಯಲಿಕ್ಕೆ ನಾವು ಈ ಸಿದ್ಧಿದಾತ್ರಿಯನ್ನು ಇಡೀ ರಾತ್ರಿಯೆಲ್ಲ ಧ್ಯಾನಿಸುವುದರಿಂದ, ಜಾಗರಣೆ ಮಾಡೋದರಿಂದ ಆ ಸಿದ್ಧಿಗಳನ್ನು ಪಡೆಯಬಹುದು. ಅದಕ್ಕೆ ಈ ತಾಯಿ ಪ್ರತ್ಯೇಕವಾಗಿ ಆ ಶಕ್ತಿಯನ್ನು ಕೊಡುತ್ತಾಳೆ. ಅದಕ್ಕಾಗಿ ಈ ತಾಯಿ ಸಿದ್ಧಿ ಎಂದರೆ ಒಂದು ಅಲೌಕಿಕ ಶಕ್ತಿ ಅಥವಾ ಧ್ಯಾನ ಸಾಮರ್ಥ್ಯ, ಮತ್ತು ಧಾತ್ರಿ ಅಂದರೆ ಕೊಡುವವರು. ಹಾಗಾಗಿ ಸಿದ್ಧಿದಾತ್ರಿ ಅಂದರೆ ಅಷ್ಟಸಿದ್ಧಿಗಳನ್ನು ಯಾವಾಗ ನಾವು ಇವಳನ್ನು ಧ್ಯಾನಿಸುತ್ತೇವೆಯೋ ಆವಾಗ ಈ ಮಹಾತಾಯಿ ಅಷ್ಟಸಿದ್ಧಿಗಳನ್ನು ಧಾತ್ರಿ ಅಂದರೆ ಕೊಡ್ತಾಳೆ ಅಥವಾ ಪ್ರಶಸ್ತಿ ನೀಡ್ತಾಳೆ ಅಂತ ಅರ್ಥ ಆಗುತ್ತೆ. ಈ ನವರಾತ್ರಿಯ 9ನೇ ದಿನದಂದು ನವದುರ್ಗೆ ಏನು 9 ರಾತ್ರಿಗಳಿದ್ದಾವೆ, ಅವಳನ್ನು ಪ್ರತಿನಿತ್ಯಲೂ ನಾವು ಧ್ಯಾನಿಸ್ತಾನೆ ಇರಬೇಕು. ಅವಳು ಎಲ್ಲ ಒಂದು ಈ ಮಹಾತಾಯಿ ದೈವಿಕ ಆಕಾಂಕ್ಷೆಗಳು ಎಲ್ಲವೂ ಪೂರೈಸ್ತಾರೆ. ಅಂದರೆ ಸಾಧಕರಿಗೆ ಇದು ಒಂದು ಒಳ್ಳೆಯ ಕ್ಷಣ ಅಂತ ಹೇಳ್ಬೋದು ಸಾಧನೆ ಮಾಡಲಿಕ್ಕೆ. ಹಾಗೆ ಶಿವನ ದೇಹದ ಒಂದು ಭಾಗ ಏನಿದೆ ಅದನ್ನು ಸಿದ್ಧಿದಾತ್ರಿ ದೇವಿ ಅಂತಲೇ ನಂಬಲಾಗಿದೆ. ಆದ್ದರಿಂದ ಆತನನ್ನು ಅರ್ಧನಾರೀಶ್ವರ ಅಂತ ಹೆಸರಿಂದಲೂ ಕರೀತಾರಲ್ವ ಪರಶಿವನನ್ನು. ಹಾಗೆ ವೈದಿಕ ಗ್ರಂಥಗಳ ಪ್ರಕಾರ ಶಿವನು ದೇವಿಯನ್ನು ಆರಾಧಿಸುವ ಮೂಲಕ ಎಲ್ಲ ಸಿದ್ಧಿಗಳನ್ನು ಪಡಿತಾನೆ ಅಂತ ಹೇಳುತ್ತೆ ಈ ವೈದಿಕ ಗ್ರಂಥಗಳಲ್ಲಿ. ನೋಡ್ರಿ, ಆ ಒಂದು ಲಯಕರ್ತ ಶಿವನು ಸಹಿತ ಈ ಮಹಾತಾಯಿಯನ್ನು ಆರಾಧಿಸುವ ಮೂಲಕನೇ ತನ್ನ ಎಲ್ಲ ಸಿದ್ಧಿಗಳನ್ನು ಪಡೆದಿದ್ದಾನೆ ಅಂತ ಹೇಳ್ತಾರೆ. ಹಾಗಾದ್ಮೇಲೆ ನಾವು ಸಹಿತ ಈ ಮಹಾತಾಯಿಯನ್ನು ಜಾಗರಣೆ ಮಾಡೋದರ ಮೂಲಕ ನಾವು ಅಷ್ಟಸಿದ್ಧಿಗಳನ್ನು ಆ ಮಹಾಶಿವನೇ ಒಲಿಸ್ಕೊಂಡಿದ ಮೇಲೆ ನಾವು ಸಹಿತ ಅಷ್ಟಸಿದ್ಧಿಗಳನ್ನು ಒಲಿಸ್ಕೋಬೋದು ಮಾಸ್ಟರ್ಸ್. ಹಾಗೆ ಇವಳ ಒಂದು ರೂಪದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಈ ಮಹಾತಾಯಿಯ ಒಂದು ರೂಪದ ಸಂಕೇತ ಏನೇನು, ಈ ತಾಯಿಯ ರೂಪ ನಮಗೆ ಸಂದೇಶ ಕೊಡುತ್ತೆ, ಈ ಮೂಲ ಏನು, ಈ ಮಹಾತಾಯಿಯ ಅಂದರೆ ಸಿದ್ಧಿದಾತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಇವಾಗ ಸಿದ್ಧಿದಾತ್ರಿಯ ಪಾರ್ವತಿ ದೇವಿಯ ಮೂಲ ರೂಪ. ಅವಳು ಚಕ್ರ, ಶಂಖ, ಗದೆ ಮತ್ತು ಕಮಲವನ್ನು ಹಿಡಿದಿರುವ 4 ಕೈಗಳನ್ನು ಹೊಂದಿದ್ದಾಳೆ. ಈ ಮಹಾತಾಯಿ ಸಿದ್ಧಿದಾತ್ರಿ ಸಂಪೂರ್ಣವಾಗಿ ಅರಳಿರ್ತಕ್ಕಂಥ ಕಮಲದ ಮೇಲೆ ಮತ್ತು ಸಿಂಹದ ಮೇಲೆ ಕುಳಿತಿದ್ದಾಳೆ. ಅವಳು ಆಗಲೇ ನಾವು ಹೇಳ್ದಂಗೆ ಈ ಅಲೌಕಿಕ ಶಕ್ತಿಗಳು 8 ಏನಿದ್ದಾವೆ ಅವುಗಳ ಸಿದ್ಧಿಯನ್ನು ಹೊಂದಿದ್ದಾಳೆ ಈ ಮಹಾತಾಯಿ. ಹಾಗಾಗಿ ಅಣಿಮ ಅಂತಂದರೆ ಒಬ್ಬರ ದೇಹವನ್ನು
ಅಂದರೆ ಒಬ್ಬರ ದೇಹದ ಪರಮಾಣುವಿನ ಗಾತ್ರಕ್ಕೆ ಇಳಿಸುವುದು. ಅಂದರೆ ನಾವು ಬೃಹತ್ತಾಗಿರುವಂಥ ನಾವು, ಅಣಿಮ ಅಂತಂದರೆ ಚಿಕ್ಕ ಪರಮಾಣುವಿನ ರೂಪದಲ್ಲಿ ನಾವು ಇಳಿಸ್ಕೋಬೋದು. ಮಹಿಮಾ ಅಂದರೆ ನಮ್ಮ ದೇಹವನ್ನು ಅನಂತವಾಗಿ ದೊಡ್ಡ ಗಾತ್ರಕ್ಕೆ ವಿಸ್ತಾರ ಮಾಡ್ಕೋಬೋದು. ಅದೇ ಗರಿಮಾ ಅಂತಂದರೆ ತುಂಬ ಭಾರವಾಗುವುದು ನಾವು. ಹಾಗೆ ಲಗಿಮಾ ಅಂತಂದರೆ ವೇಟ್ಲೆಸ್, ತೂಕರಹಿತವಾಗುವುದು. ಹಾಗೆ ಪ್ರಾಪ್ತಿ ಅಂತಂದರೆ ಸರ್ವ ವ್ಯಾಪತ್ವವನ್ನು ನಾವು ಹೊಂದಬಹುದು. ಪ್ರಕಾಮ್ಯ ಅಂತಂದರೆ ನಾವು ಬಯಸಿದ್ದನ್ನು ಸಾಧಿಸಿಕೊಳ್ಳಬಹುದು. ಇಷಿತ್ವ ಅಂತಂದರೆ ಸಂಪೂರ್ಣವಾದ ನಾವು ಅಧಿಕಾರವನ್ನು ಹೊಂದುತ್ತೇವೆ, ಆ ಸ್ಥಿತಿಯ ಮೇಲೆ ಪ್ರಭುತ್ವವನ್ನು ಹೊಂದಬಹುದು ಅಂತ ಹೇಳ್ಬೋದು. ಹಾಗೆ ವಶಿತ್ವ ಅಂತಂದರೆ ಎಲ್ಲರನ್ನು ಅಧೀನಗೊಳಿಸುವ ಶಕ್ತಿಯನ್ನು ಹೊಂದಿರುವುದು. ಅಂದರೆ ಎಲ್ಲರ ಮೇಲೂ ನಾವು ಅಧೀನಗೊಳಿಸಿಕೊಳ್ಳುವ ಒಂದು ಶಕ್ತಿ ವಶಿತ್ವದಲ್ಲಿರುತ್ತೆ. ಭಗವಾನ್ ಶಿವನು ಸಹಿತ ಸಿದ್ಧಿದಾತ್ರಿಯಿಂದ ಈ ಎಲ್ಲ 8 ಶಕ್ತಿಗಳಿಂದ ಅವನು ಪಡೆದುಕೊಂಡಿದ್ದಾನೆ, ಆಶೀರ್ವದಿಸಲ್ಪಟ್ಟಿದ್ದಾನೆ ಅಂತ ತಿಳಿಸುತ್ತೆ. ಹಾಗೆ ಹೇಗೆ ಈ ಸಿದ್ಧಿದಾತ್ರೆಯ ಉದ್ಭವದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಬ್ರಹ್ಮಾಂಡ ಸಂಪೂರ್ಣವಾಗಿ ಕತ್ತಲೆಯಿಂದ ತುಂಬಿರುತ್ತೆ. ಆ ಬೃಹತ್ ಶೂನ್ಯವಾಗಿದ್ದ ಸಮಯದಲ್ಲಿ ಪ್ರಪಂಚದ ಯಾವುದೇ ಸೂಚನೆಗಳು ಅಲ್ಲಿರಲಿಲ್ಲ. ಆದರೆ ನಂತರ ಯಾವಾಗ ಅಸ್ತಿತ್ವದಲ್ಲಿರದ ಈ ಒಂದು ದೈವಿಕ ಬೆಳಕಿನ ಕಿರಣ ಎಲ್ಲ ಕಡೆ ಹರಡುತ್ತೋ ಆಗ ಶೂನ್ಯದ ಪ್ರತಿಯೊಂದು ಮೂಲೆಯನ್ನು ಬೆಳಗಿಸ್ತಾ ಹೋಗುತ್ತೆ. ಆ ಬೆಳಕಿನ ಸಮುದ್ರ ಹೇಗಾಗಿರುತ್ತೆ, ನಿರಾಕಾರ, ಆಕಾರನೇ ಇರಲ್ಲ. ಆಗ ನಿರ್ದಿಷ್ಟ ಗಾತ್ರವನ್ನು ತೆಗೆದುಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಅಂತಿಮವಾಗಿ ಆ ಮಹಾಶಕ್ತಿ ದೇವಿಯೇ ಹೊರತು ಬೇರೆ ಯಾರೂ ಅಲ್ಲ, ದೈವಿಕ ಮಹಿಳೆಯಂತೆ ಕಾಣುತ್ತೆ. ಪರಮದೇವಿಯು ಹೊರಬಂದು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನಿಗೆ ಜನ್ಮ ನೀಡ್ತಾಳೆ. ನೋಡ್ರಿ, ಈ ಒಂದು ಸೃಷ್ಟಿ ಹೇಗೆ ಕಾರಣ ಆಯಿತು ಅಂದರೆ ಮಹಾಶಕ್ತಿಯಿಂದಲೇ ಸೃಷ್ಟಿ ಪ್ರಾರಂಭವಾಗುತ್ತೆ. ಆ ಸೃಷ್ಟಿಗೆ ಮುಖ್ಯವಾಗಿ ಮೂಲ ಕರ್ತರಂದರೆ ಮಹಾತಾಯಿಯಾದ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವನಿಗೆ ಜನ್ಮ ನೀಡ್ತಾರೆ. ನೋಡಿ, ಜಗತ್ತಿಗೆ ತಮ್ಮ ಕರ್ತವ್ಯ ನಿರ್ವಹಿಸುವಲ್ಲಿ ಅವರ ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆಲೋಚಿಸಲು ಅವರು 3 ಪ್ರಭುಗಳಿಗೆ ಸಲಹೆ ನೀಡ್ತಾರೆ. ಮಹಾಶಕ್ತಿ ಮಹಾದೇವಿಯ ಮಾತಿನಂತೆ ವರ್ತಿಸುತ್ತಾ ತ್ರಿಮೂರ್ತಿಗಳು ಸಮುದ್ರದ ದಂಡೆಯ ಮೇಲೆ ಕುಳಿತು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಆಗ ದೇವಿ ಪ್ರಸನ್ನಳಾಗ್ತಾಳೆ. ಯಾವ ಥರ? ಈ ಸಿದ್ಧಿದಾತ್ರಿಯ ರೂಪದಲ್ಲಿ ಅವರ ಮುಂದೆ ಪ್ರಸನ್ನಳಾಗ್ತಾಳೆ. ಅವಳು ಅವರಿಗೆ ಹೆಂಡತಿಯರನ್ನು ಸಹಿತ ದಯಪಾಲಿಸ್ತಾಳೆ. ಅವಳು ಲಕ್ಷ್ಮಿಯನ್ನು ಸೃಷ್ಟಿ ಮಾಡ್ತಾಳೆ, ಸರಸ್ವತಿಯನ್ನು ಸೃಷ್ಟಿ ಮಾಡ್ತಾಳೆ. ಹಾಗೆ ಪಾರ್ವತಿಯವರನ್ನು ಸಹಿತ ಕ್ರಮವಾಗಿ ವಿಷ್ಣು, ಬ್ರಹ್ಮ ಮತ್ತು ಶಿವನಿಗೆ ನೀಡ್ತಾಳೆ. ಈ ದೇವಿ ಸಿದ್ಧಿದಾತ್ರಿ ಬ್ರಹ್ಮನಿಗೆ ಪ್ರಪಂಚಗಳ ಸೃಷ್ಟಿಕರ್ತರ ಪಾತ್ರವನ್ನು ವಹಿಸಲು, ವಿಷ್ಣುವಿಗೆ ಸೃಷ್ಟಿ ಮತ್ತು ಅದರ ಜೀವಗಳನ್ನು ಸಂರಕ್ಷಿಸುವ ಪಾತ್ರವನ್ನು ಮತ್ತು ಶಿವನಿಗೆ ಸಮಯ ಬಂದಾಗ ಲೋಕಗಳನ್ನು ನಾಶ ಮಾಡುವ ಪಾತ್ರವನ್ನು ವಹಿಸಿಕೊಡ್ತಾಳೆ. ನೋಡ್ರಿ, ಎಷ್ಟು ಅದ್ಭುತವಾಗಿ ಈ ಒಂದು ಅಂದರೆ ಸೃಷ್ಟಿಯ ಮೂಲ ಕರ್ತೃ ಯಾರು ಅಂದರೆ ಆದಿಶಕ್ತಿ ಪರಾಶಕ್ತಿ, ಈ ಒಂದು ಮಹಾಶಕ್ತಿ ತಾಯಿ. ಹಾಗಾಗಿ ಪತ್ರಿಜಿಯವರು ಸಹಿತ ಯಾವಾಗಲೂ ಸ್ತ್ರೀಯರಿಗೆ ಅಷ್ಟೊಂದು ಬೆಲೆ ಕೊಡ್ತಾ ಇದ್ರು. ಯಾಕೆಂದರೆ ಎಲ್ಲ ಮಹಾನ್ವಿತರು ಸಹಿತ ಅಂದರೆ ಎಲ್ಲ ಮಹಾತ್ಮರು, ಶರಣರು, ಸಂತರು, ದೇವಾನುದೇವತೆಗಳು ಸಹಿತ ಯಾಕೆ ಸ್ತ್ರೀಗೆ ಒಂದು ನಿರ್ದಿಷ್ಟ ಒಂದು ಗೌರವ, ಆ ಒಂದು ಮಾನ್ಯತೆ ಇದೆ ಅಂತಂದರೆ ಈ ಸೃಷ್ಟಿಗೆ ಮೂಲ ಹೆಣ್ಣು, ಈ ಸೃಷ್ಟಿಗೆ ಮೂಲ ಸ್ತ್ರೀ. ಹಾಗಾಗಿ ಈ ಸೃಷ್ಟಿಯೇ ಸ್ತ್ರೀಯಾಗಿದ್ದಾಳೆ. ಅಲ್ಲಿಂದನೇ ಈ ಸೃಷ್ಟಿ ಉದ್ಭವ ಆಯಿತು. ನಿಜವಾಗಲೂ ಇಂದು ನಾವು ಸ್ತ್ರೀಯರೆಲ್ಲರೂ ಹೆಮ್ಮೆ ಪಡುವಂಥ ವಿಷಯವಾಗಿದೆ ಮಾಸ್ಟರ್ಸ್. ಹಾಗಾಗಿ ಈ ನವರಾತ್ರಿಯಂದು ನವದುರ್ಗೆಯರನ್ನು ನಾನಾ ರೂಪದಲ್ಲಿ ನಾವು ಕಣ್ತುಂಬ ನೋಡಿಬಿಟ್ಟು ಆ ಒಂದೊಂದು ಆಯುಧಗಳ ಸಂಕೇತಗಳನ್ನು ನಾವು ಹೇಗೆ ಅಂತ ಅದರ ಒಂದು ಮೂಲವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ಧ್ಯಾನವನ್ನು ಧ್ಯಾನಿಸಿ ನಾವು ಸಹಿತ ನಮ್ಮ ಕುಟುಂಬಕ್ಕೆ, ಆ ಮಹಾತಾಯಿ ಇಡೀ ಸೃಷ್ಟಿಗೆ ಕಾರಣಲಾದರೆ ನಾವು ನಮ್ಮ ಒಂದು ಕುಟುಂಬಕ್ಕೆ, ನಮ್ಮ ಸುತ್ತಮುತ್ತ ಇರುವ ಈ ಒಂದು ಸಮಾಜಕ್ಕೆ, ಈ ವಿಶ್ವಕ್ಕೆ ನಾವು ಸಹಿತ ಕಾರಣರಾಗೋಣ. ಹೇಗೆ? ಮೊದಲಿಗೆ ನಮ್ಮ ಕುಟುಂಬದಲ್ಲಿ ಆ ಒಂದು ಸಮನ್ವಯತೆಯನ್ನು, ಆ ಪ್ರೇಮವನ್ನು, ಆ ಪ್ರೀತಿಯನ್ನು ಕೊಡುತ್ತಾ ಹೋದಂತೆ ಇಡೀ ಅದು ವಿಶ್ವಕ್ಕೆ ಕಾರಣವಾಗುತ್ತದೆ. ಆಗ ಈ ಭೂಮಿಯಲ್ಲಿ ಎಲ್ಲವೂ ಅಹಿಂಸೆಯಿಂದ ಕೂಡಿದ ಭೂಮಿಯಾಗಿ ಸ್ವರ್ಗದ ತಾಣವಾಗುತ್ತೆ ಮಾಸ್ಟರ್ಸ್. ಹಾಗಾಗಿ ಈ ಮಹಾತಾಯಿಯೂ ಅಷ್ಟೇ ಇವರೆಲ್ಲರನ್ನ ಸೃಷ್ಟಿ ಮಾಡಿ ಅವ್ರದ್ದೇ ಆದ ಒಂದು ಅವರಿಗೆ
ಕೆಲಸವನ್ನು ನಿರ್ವಹಿಸ್ತಾಳೆ. ಹಾಗೆ ಅವರ ಒಂದು ಅಧಿಕಾರ ಏನಿದ್ದಾವೆ ಆಯಾ ಪತ್ನಿಯರ ರೂಪದಲ್ಲೇ ಇರುತ್ತವೆ. ಅವರು ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡ್ತಾರೆ ಎಂದು ಅವರಿಗೆ ಆ ಮಹಾತಾಯಿ ಹೇಳ್ತಾಳೆ. ಹಾಗೆ ಈ ದೇವಿಯು ಅವರಿಗೆ ದೈವಿಕವಾದ ಅದ್ಭುತವಾದ ಶಕ್ತಿಗಳನ್ನು ಸಹ ಒದಗಿಸುವುದಾಗಿ ಭರವಸೆ ಕೊಡ್ತಾರೆ. ಆಗ ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ಅಂತ ಹೀಗೆ ಹೇಳುತ್ತಾ ಅವರಿಗೆ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಕಾಮ್ಯ, ಇಷಿತ್ವ, ವಶಿತ್ವ ಎಂಬ ಈ ಒಂದು 8 ಅಲೌಕಿಕ ಶಕ್ತಿಗಳನ್ನು ಸಹಿತ ಅವರಿಗೂ ಸಹಿತ ದಯಪಾಲಿಸ್ತಾಳೆ. ಹಾಗಾಗಿ ಅಣಿಮ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಮಾಸ್ಟರ್ಸ್ ಅಲ್ವಾ. ಸೊ ಹಾಗಾಗಿ ಆ ಶಕ್ತಿಗಳು ಆ ಒಂದು 3 ಜನ ಬ್ರಹ್ಮ, ವಿಷ್ಣು, ಮಹೇಶ್ವರಿಗೆ ಆ ಒಂದು ಇದನ್ನು ಶಕ್ತಿನೂ ನೀಡ್ತಾರೆ. ಹಾಗಾಗಿ ಅವರಿಗೆ 9 ಒಂದು ನಿಧಿಗಳು ಸಹಿತ ಮತ್ತು 10 ಇತರ ರೀತಿಯ ಅಲೌಕಿಕ ಶಕ್ತಿಗಳನ್ನು ಸಹಿತ ಹಾಗೆ ಸಾಮರ್ಥ್ಯಗಳನ್ನು ಸಹಿತ ನೀಡಲಾಗಿದೆ ಅಂತ ಹೇಳ್ತಾ ಇದೆ. ಒಬ್ಬ ಪುರುಷ ಮತ್ತು ಮಹಿಳೆ ಎಂಬ 2 ಭಾಗಗಳು ದೇವತೆಗಳು ಮತ್ತು ದೇವಿಗಳು. ಹಾಗಾಗಿ ದೈತ್ಯರು, ದಾನವರು, ಅಸುರರು, ಗಂಧರ್ವರು, ಯಕ್ಷರು, ಅಪ್ಸರೆಯರು, ಭೂತಗಳು, ಸ್ವರ್ಗೀಯರು, ಪೌರಾಣಿಕ ಜೀವಿಗಳು, ಸಸ್ಯಗಳು, ಜಲಚರಗಳು, ಭೂಮಂಡಲ ಮತ್ತು ವೈಮಾನಿಕ ಪ್ರಾಣಿಗಳು, ನಾಗ ಮತ್ತು ಗರುಡಗಳು ಇತ್ಯಾದಿಗಳನ್ನೆಲ್ಲ ಇವರು ಸೃಷ್ಟಿ ಮಾಡ್ತಾರೆ. ಪ್ರಪಂಚದ ಜಾತಿಗಳು ಹುಟ್ಟಿವೆ ಮತ್ತು ಅವುಗಳಿಂದ ಹುಟ್ಟಿಕೊಂಡಿವೆ. ಅಸಂಖ್ಯಾತ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ಮತ್ತು ನಕ್ಷತ್ರ ಪುಂಜಗಳಿಂದ ತುಂಬಿರುವ ಇಡೀ ಪ್ರಪಂಚದ ಸೃಷ್ಟಿ ಈಗ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಮಾಸ್ಟರ್ಸ್. ಈ ಒಂದು ಸೌರ್ಯವ್ಯೂಹದ ಏನು 9 ಗ್ರಹಗಳೊಂದಿಗೆ ಇದು ಪೂರ್ಣಗೊಂಡಿದೆ. ಹಾಗಾಗಿ ಭೂಮಿಯ ಮೇಲೆ ಅಂತಹ ಒಂದು ವಿಶಾಲವಾದ ಸಾಗರಗಳು, ಸರೋವರಗಳು, ತೊರೆಗಳು, ನದಿಗಳು ಮತ್ತು ಇತರ ಜಲರಾಶಿಗಳಿಂದ ಸುತ್ತುವರಿದ ದೃಢವಾದ ಭೂಪ್ರದೇಶವನ್ನು ರಚಿಸಲಾಗಿದೆ. ಹಾಗಾಗಿ ಈ ಎಲ್ಲ ರೀತಿಯ ಸಸ್ಯ ಮತ್ತು ಪ್ರಾಣಿಗಳು ಹುಟ್ಟಿಕೊಂಡಿವೆ ಮಾಸ್ಟರ್ಸ್. ಹಾಗಾಗಿ ಅವುಗಳ ಸರಿಯಾದ ವಾಸಸ್ಥಾನಗಳನ್ನು ಸಹಿತ ನೀಡಲಾಗಿದೆ. ಲೋಕಗಳನ್ನು ಸಹಿತ ಅವುಗಳಿಗೆ ರಚಿಸಲಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲವನ್ನು ಆಯಾ ಒಂದು ಸೃಷ್ಟಿಗೆ ತಕ್ಕ ಹಾಗೆ ನಿರ್ಮಿಸಲಾಗಿದೆ ಅಂತೆ ಮಾಸ್ಟರ್ಸ್. ಮೇಲೆ ತಿಳಿಸಿದ ಈ ಜೀವಿಗಳಿಗೆ ವಾಸಿಸಲು ಆಯಾ ನಿವಾಸದ ಸ್ಥಳ ಸಹಿತ ನೀಡಲಾಗಿದೆ. ಹಾಗಾಗಿ ಅದನ್ನು ಅವರೆಲ್ಲರೂ ಏನಂತ ಕರೀತಾರೆ, ಮನೆ ಅಂತಲೇ ಕರೆಯೋದು. ಈ ರೂಪದಲ್ಲಿ ನಮ್ಮ ಈ ಒಂದು ದುರ್ಗಾಮಾತೆ ಕಮಲದ ಮೇಲೆ ಕುಳಿತಿದ್ದಾಳೆ, ಸಿದ್ಧಿದಾತ್ರಿ ಅಲ್ವಾ. ಸೊ ಈ 4 ತೋಳುಗಳನ್ನು ಹೊಂದಿದ್ದಾಳೆ. ಹಾಗಾಗಿ ಅವಳು ಒದಗಿಸುವ ಸಿದ್ಧಿಯು ಅವಳ ಮಾತ್ರ ಅಸ್ತಿತ್ವದಲ್ಲಿದೆ ಎಂಬ ಅರಿವಿದೆ. ಅವಳು ಎಲ್ಲ ಸಾಧನೆಗಳು ಮತ್ತು ಪರಿಪೂರ್ಣತೆಗಳ ಪ್ರೇಯಸಿಯಾಗಿದ್ದಾಳೆ. ನೋಡ್ರಿ, ಎಲ್ಲ ಸಾಧನೆಗಳಿಗೆ ಮತ್ತು ಆ ಒಂದು ಫುಲ್ಫಿಲ್ನೆಸ್ ಅದಕ್ಕೆ ಪ್ರೇಯಸಿಯಾಗಿದ್ದಾಳೆ ಈ ನಮ್ಮ ಒಂದು ಸಿದ್ಧಿದಾತ್ರಿ ಮಹಾತಾಯಿ. ಹಾಗಾಗಿ ನಿಜವಾಗಿಯೂ ನಾವು ಎಷ್ಟು ಒಂದು ಭವ್ಯವಾದ ರೂಪವನ್ನು ಪ್ರತಿದಿನ ಈ ಮಹಾತಾಯಿಯ ದರ್ಶನದಿಂದ ನಾವು ತಿಳಿದುಕೊಳ್ತಾ ಇದ್ದೀವಿ. ಹಾಗಾಗಿ ಮಾಸ್ಟರ್ಸ್ ಆ ಒಂದು ಗುಣವನ್ನು, ಆ ಒಂದು ಸ್ಥಿತಿಯನ್ನು ನಾವು ಸಹಿತ, ಅದು ಪುರುಷರಾಗಿರಬಹುದು, ಸ್ತ್ರೀಯಾಗಿರ್ಬೋದು, ಇಡೀ ರಾತ್ರಿಯೆಲ್ಲ ಧ್ಯಾನಿಸುವುದರ ಮೂಲಕ ಜಾಗರಣೆಯನ್ನು ಮಾಡಿ ನಾವು ಸಹಿತ ಆ ಮಹಾತಾಯಿಯಿಂದ ಸಿದ್ಧಿಗಳನ್ನು ಪಡೆದು ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಿ ಆ ಸಿದ್ಧಿಗಳನ್ನು ನಾವು ವಶಿತ್ವ ಮಾಡಿಕೊಂಡಾಗ ನಾವು ಸಹಿತ ಈ ಮಾನವ ಸ್ಥಿತಿಯಿಂದ ಮಾಧವ ಸ್ಥಿತಿಗೆ ಹೋಗುತ್ತೇವೆ ಅಂತ ಹೇಳೋದ್ರಲ್ಲಿ ಯಾವ ಸಂದೇಹವೇ ಇಲ್ಲ ಮಾಸ್ಟರ್ಸ್. ಹಾಗಾಗಿ ಇಂದೇ ನಾವು ಧ್ಯಾನ ಸಾಧನೆಯನ್ನು ಮಾಡಲು ಅಣಿಯಾಗೋಣ ಮಾಸ್ಟರ್ಸ್. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು. Hmm.